ಕೆನಡಾ ದೇಶದಲ್ಲಿ ಮಾಜಿ ಪ್ರಧಾನಿಯಾಗಿದ್ದಾರೆ ಈಗ ಟ್ರೂಡೋ ಅವರು ತಮ್ಮ ಒಂದು ರಾಜೀನಾಮೆಯಿಂದಾಗಿ ಕೆನಡಾದಲ್ಲಿ ಪ್ರಧಾನಿ ಸ್ಥಾನ ಈಗ ಖಾಲಿ ಆಗಿರುವಂಥದ್ದು. ಆ ಖಾಲಿ ಸ್ಥಾನಕ್ಕೆ ಯಾರನ್ನ ತುಂಬಬೇಕು ಅಥವಾ ಯಾವೆಲ್ಲ ಅಭ್ಯರ್ಥಿಗಳು ಸೂಕ್ತರಾಗಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈಗ ಕೆನಡಾ ಪ್ರಧಾನಿ ರೇಸ್ನಲ್ಲಿ 4-5 ಜನ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಮ್ಮ ಭಾರತದ ಮೂಲದವರು ಕೂಡ ಒಬ್ಬರಿದ್ದಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಒಂದು ವೇಳೆ ಏನಾದರೂ ಕೆನಡಾಕ್ಕೆ ಭಾರತದ ಮೂಲದ ವ್ಯಕ್ತಿ ಅಥವಾ ಮಹಿಳೆ ಆಗಿರುವಂತಹ ಅನಿತಾ ಆನಂದ್ ಅವರು ಪ್ರಧಾನಿ ಆಗ್ತಾರಾ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಕೆನಡಾ ಪ್ರಧಾನಿ ರೇಸ್ನಲ್ಲಿ ಏನಾಗಿದೆ, ಅನಿತಾ ಆನಂದ್ ಸೇರಿ 4 ಜನ ಕೂಡ ಈ ಒಂದು ರೇಸ್ನಲ್ಲಿ ಇರುವಂಥದ್ದು. ರೇಸ್ನಲ್ಲಿ ಅನಿತಾ ಆನಂದ್, ವಿದೇಶಾಂಗ ಸಚಿವೆ ಇದು ಮೆಲಾನಿ ಜೋಲಿ ಅವರು ಕೂಡ ಇದ್ದಾರೆ. ಇವರ ಜೊತೆಗೆ ಮಾರ್ಕ್ ಕಾರ್ನಿ ಎನ್ನುವಂತಹ ಏನಿದು ಮಹಿಳೆ ಕೂಡ ಅಲ್ಲಿ ಇರುವಂಥದ್ದು. ಈ 3 ಅಥವಾ 4 ಏನು ವ್ಯಕ್ತಿಗಳು ಆಗಿದ್ದಾರೆ, ಇವರು ಪ್ರಧಾನಿ ರೇಸ್ನಲ್ಲಿ ಪ್ರಮುಖವಾಗಿ ಇರುವಂತಹ ವ್ಯಕ್ತಿಗಳು. ಇನ್ನು ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟ ಭಾರತ ವ್ಯಕ್ತಿ ಆಗಿರುವಂತಹ ಒಂದು ಅನಿತಾ ಅವರ ಬಗ್ಗೆ ನೋಡೋದಾದರೆ, ಇವರು ಟ್ರೂಡೋ ಸರ್ಕಾರ ಇದ್ದಂತಹ ಸಮಯದಲ್ಲಿ ರಕ್ಷಣೆ ಸೇರಿ ಅನೇಕ ಒಂದು ಹೊಣೆಗಾರಿಕೆಗಳನ್ನು ತುಂಬ ಉತ್ತಮವಾಗಿ ಅವರ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದ್ರು ಎನ್ನುವಂತಹ ಮಾತು ಕೂಡ ಅಥವಾ ಮಾಹಿತಿ ಕೂಡ ಇರುವಂಥದ್ದು. ಇವರು ಭಾರತದ ಮೂಲದವರು. ಇವರ ತಂದೆ ತಮಿಳು ತಂದೆ ಮತ್ತು ಪಂಜಾಬಿ ತಾಯಿಗೆ ಸೇರಿದಂತಹ ಈ ಒಂದು ಅನಿತಾ ಆನಂದ್ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಹೀಗಾಗಿ ಇವರು ಕೂಡ ಒಂದು ಕೆನಡಾದ ಪ್ರಧಾನಿ ಆಗೋಕೆ ಉತ್ತಮವಾದ ಅಭ್ಯರ್ಥಿ. ಇವರಿಗೂ ಕೂಡ ಎಲ್ಲ ರೀತಿಯ ಅರ್ಹತೆ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇರುವಂತಹ. ಹೀಗಾಗಿ ಕೆನಡಾ ಪ್ರಧಾನಿ ರೇಸ್ನಲ್ಲಿ ಇವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಇನ್ನು ಈ ಒಂದು ಕೆನಡಾದಲ್ಲಿ ರಾಜಕೀಯ ಒಂದು ವಿಚಾರವಾಗಿ ನೋಡೋದಾದರೆ, ಕೆಲವು ದೇಶಗಳು ಕೂಡ ಕೆನಡಾದಲ್ಲಿ ಏನಾಗ್ತಾ ಇದೆ ಎನ್ನುವಂತಹ ಪ್ರಶ್ನೆ ಎದ್ದಿದೆ. ಈ ನಿಟ್ಟಿನಲ್ಲಿ ಈಗ ಅಮೆರಿಕ ಕೂಡ ಈ ಒಂದು ವಿಷಯದಲ್ಲಿ ತಲೆ ತೋರಿಸಿರುವಂಥದ್ದು. ಅದೇನಂತಂದರೆ, ಅಮೆರಿಕ ಜೊತೆ ಕೆನಡಾ ಏನಾದರೂ ವಿಲೀನ ಆಗುತ್ತಾ ಎನ್ನುವಂಥ ಪ್ರಶ್ನೆ ಉಟ್ಕೊಂಡಿದೆ. ಯಾಕಂದರೆ ಈ ಎಲ್ಲ ಒಂದು ಪ್ರಶ್ನೆಗೆ ಕಾರಣ ಏನಂದರೆ, ಟ್ರಂಪ್ ಆಫರನ್ನು ನೀಡಿರುವಂಥದ್ದು. ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಈಗ ಕೆನಡಾ ಒಂದು ದೇಶಕ್ಕೆ ಒಂದು ಆಫರನ್ನು ನೀಡಿದ್ದಾರೆ. ಅದೇನಂತಂದರೆ, ನೀವು ನಮ್ಮ ದೇಶದ ಜೊತೆ ವಿಲೀನ ಆಗಿ, ಅಂದರೆ ನಮ್ಮ ದೇಶದ ಜೊತೆ ಸೇರಿಕೊಳ್ಳಿ, ನಾವು ನಿಮಗೆ ನಿಮ್ಮ ದೇಶಕ್ಕೆ 51ನೇ ರಾಜ್ಯದ ಒಂದು ಸ್ಥಾನಮಾನವನ್ನು ಕೊಡ್ತೇವೆ, ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಅಂದರೆ ಉಪಯೋಗ ಆಗುತ್ತೆ ಅಂತ ಈ ಒಂದು ಆಫರನ್ನು ನೀಡಿದ್ದಾರೆ. ಇದರಿಂದ ನೀವೇನಾದರೂ ನಮ್ಮ ಒಂದು ದೇಶಕ್ಕೆ ಸೇರಿಕೊಳ್ಳೋದಾದರೆ ನಿಮಗೆ ಏನೆಲ್ಲ ಲಾಭ ಸಿಗುತ್ತೆ ಅಂತ ಇದು ಟ್ರಂಪ್ ಹೇಳಿದ್ದಾರೆ ಅಂತಂದರೆ, ನಿಮಗೆ ಯಾವುದೇ ರೀತಿಯಾದ ಸುಂಕ ಇರೋದಿಲ್ಲ, ಇನ್ನು ತೆರಿಗೆ ಕಟ್ಟುವ ವಿಚಾರದಲ್ಲಿ ಕೂಡ ನಿಮಗೆ ಕಡಿಮೆ ಆಗುತ್ತೆ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಏನಿದು ರಷ್ಯಾ ಮತ್ತು ಚೀನಾ ಏನಿದೆ, ಈ ಎರಡೂ ದೇಶಗಳಿಂದ ನಿಮಗೆ ಇರುವಂತಹ ಬೆದರಿಕೆ ಏನಿದೆ, ಅದರಿಂದ ನೀವು ರಕ್ಷಣೆಯನ್ನು ಹೊಂದುತ್ತೀರಿ. ಯಾಕಂದರೆ ನಮ್ಮ ಒಂದು ದೇಶಕ್ಕೆ ನೀವು ಸೇರ್ಪಡೆಯಾದರೆ ನಿಮಗೆ ರಷ್ಯಾ ಅಥವಾ ಚೀನಾದಿಂದ ಯಾವುದೇ ರೀತಿಯಾದ ಬೆದರಿಕೆ ಇರೋದಿಲ್ಲ, ಅದನ್ನು ನಾವು ಸಮರ್ಥವಾಗಿ ನಿಭಾಯಿಸ್ತೇವೆ. ಹೀಗಾಗಿ ನೀವು ನಮ್ಮ ಒಂದು ದೇಶದ ಸೇರಿಕೊಳ್ಳಿ ಎನ್ನುವಂತಹ ಆಫರನ್ನು ಈಗ ಎಂದು ಅಮೆರಿಕ ನೀಡಿರುವಂಥದ್ದು ಕೆನಡಾಗೆ. ಹೀಗಾಗಿ ಕೆನಡಾ ಒಂದು ರಾಜಕೀಯ ವಲಯದಲ್ಲಿ ಈಗ ಸದ್ಯಕ್ಕೆ ಪ್ರಧಾನಿ ಯಾರು ಆಗ್ತಾರೆ, ಮುಂದಿನ ಪ್ರಧಾನಿ ಯಾರು ಎನ್ನುವಂತಹ ಪ್ರಶ್ನೆ ಉಟ್ಕೊಂಡಿದೆ. ಇದರ ಜೊತೆಗೆ ಕೆನಡಾ ಏನಾದರೂ ಅಮೆರಿಕ ಜೊತೆಗೆ ವಿಲೀನ ಆಗುತ್ತಾ ಅಥವಾ ಸೇರಿಕೊಳ್ಳುತ್ತಾ ಎನ್ನುವಂಥ ಪ್ರಶ್ನೆ, ಈ ಎರಡೂ ಪ್ರಶ್ನೆ ಕೂಡ ಇರೋದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರಾಗ್ತಾರೆ ಕೆನಡಾ ಪ್ರಧಾನಿ ಅನ್ನೋದನ್ನು ಕಾದು ನೋಡಬೇಕು.